ಹಾಂ ಹೇಳಿ ಮೇಡಮ್ ರೀ, ಎಷ್ಟು ತಿಂಗಳಿಂದ ನಿಮಗೆ ಈ ಥರ ಸಮಸ್ಯೆ ಆಗಿದೆ? 3 ತಿಂಗಳಾಯಿತು ಸರ್, ಅಕ್ಕಿ ಕೊಟ್ಟಿಲ್ಲ ಅವರು ನಮಗೆ. ಮೂರು ತಿಂಗ್ಳಿಗೆ ಮುಂಚೆ ತಗೊಂತಾನೆ ಇದ್ವಿ, ಯಾವಾಗೂ ಯಾವ ತಿಂಗಳು ಮಿಸ್ ಮಾಡಿಲ್ಲ ನಾವು. ನಮ್ಗೆ ಯಾವ ಇನ್ಕಮ್ಮು ಇಲ್ಲ, ಇನ್ಕಮ್ ಟ್ಯಾಕ್ಸು ಇಲ್ಲ ಸರ್. ಸುಮ್ಮನೆ ರೇಷನ್ ಕಾರ್ಡಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ತೋರಿಸ್ತೈತೆ ಅಂತ ನಮ್ಮನ್ನು ಯಾವಾಗೂ ವಾಪಸ್ ಕಳಿಸ್ತಾರೆ, ಎಲ್ಲಿಗೋದ್ರೂ ವಾಪಸ್ ಕಳಿಸ್ತಾರೆ ಸರ್. ಅರಸೀಕೆರೆಗೆ ಹೋಗಿದ್ವಿ, ನಮ್ಮದು ಫುಡ್ ಆಫೀಸ್ ಅರಸೀಕೆರೆನೇ. ಅರಸೀಕೆರೆಗೆ ಹೋದರೆ ಹಾಸನಕ್ಕೆ ಹೋಗ್ರಿ ಅಂತಾರೆ, ಹಾಸನದಲ್ಲಿ ಹೋದರೆ ಅವ್ರು ನಮ್ದು ಇಲ್ಲಿ ಏನು ನಿಮ್ಮದೇನು ಇಲ್ಲಮ್ಮ ಇಲ್ಲಿ ಡೀಟೇಲ್ಸು, ಅರಸೀಕೆರೆಗೆ ಹೋಗಿ ವಿಚಾರಿಸ್ರಿ ಅಂತಾರೆ. ಎಲ್ಲೋದ್ರೂ ನಮಗೆ ರೇಷನ್ ಕೊಡ್ತಾ ಇಲ್ಲ. ರೇಷನ್ ಕಾರ್ಡ್ ಬೇಕು ಸರ್ ನಮಗೆ. ಗೃಹಲಕ್ಷ್ಮಿ ದುಡ್ಡು ಬರಲಿಲ್ಲ ಅಂದರೆ ಹೋಗಲಿ ಪರವಾಗಿಲ್ಲ, ನಾವು ಕೂಲಿ ಮಾಡ್ಕೊಂಡೇ ಜೀವನ ಮಾಡ್ತೀವಿ. ರೇಷನ್ ಕಾರ್ಡು ಇಲ್ದಂಗೆ ಮಾಡಿದ್ದಾರೆ ಸರ್. ಇರೋದು ಒಂದೇ ರೇಷನ್ ಕಾರ್ಡು. ನಮ್ಮ ಫ್ಯಾಮಿಲಿಲಿ ನಾವು 3 ಜನ ಇದ್ದಿದ್ದು, ಅದರಲ್ಲಿ ನಮ್ಮ ಯಜಮಾನ್ರು ಇಲ್ಲ, ನಾನು ನನ್ನ ಮಗಳು ಇಬ್ಬರೇ ಇರೋದು. 6 kg ಅಕ್ಕಿ ಕೊಡೋರು, ಅದನ್ನೂ ಕೊಟ್ಟಿಲ್ಲ ಸರ್ 3 ತಿಂಗಳಿಂದ. ಇನ್ಕಮ್ ಟ್ಯಾಕ್ಸು ಇಲ್ಲ, ಏನೂ ಇಲ್ಲ ಸರ್. ಬೇಕಾದ್ರೆ ಆಧಾರ್ ಕಾರ್ಡು ಕೊಡ್ತೀವಿ, ಪಾನ್ ಕಾರ್ಡು ಕೊಡ್ತೀನಿ, ನಂದ ಡೀಟೇಲ್ಸ್ ತಗೊಳ್ಳಿ, ಅವ್ರು ನೋಡಲಿ, ಸರ್ವೆ ಮಾಡಿ ಕ್ಯಾನ್ಸಲ್ ಮಾಡಲಿ ಸರ್. ಕ್ಯಾನ್ಸಲ್ ಮಾಡಲಿ ಬೇಡ ಅಂತ ಹೇಳಲ್ಲ ನಾವು, ಇದ್ದರ್ಥ ಕ್ಯಾನ್ಸಲ್ ಮಾಡಲಿ, ಇಲ್ಲದೇ ಇದ್ದದೆಲ್ಲ ಕ್ಯಾನ್ಸಲ್ ಮಾಡೋದ ಸರ್. ನಮಗೆ ಈ ಥರ ಆಡಳಿತ ಮಾಡಬಾರ್ದು ಸರ್ ಅವರು. ಹೌದು ಸರ್, ನನ್ನ ಮಗಳ ಕಾಲೇಜಿಗೆ ಕೇಳ್ತಾರೆ, ನಾನು ಹಾಸ್ಪಿಟ್ಲಿಗೆ ಬೇಕು, ನನಗೆ ಅವ್ರು ದುಡ್ಡು ಕೊಡೋದು ಬೇಡ ಸರ್, ನಮ್ಮ ರೇಷನ್ ಕಾರ್ಡ್ ನಮಗೆ ಬೇಕು ಸರ್. BPL ಇದ್ದಿದ್ದನ್ನು APL ಮಾಡಿದ್ದಾರೆ, ಅಪ್ಲೈ ಮಾಡೋಂಗೂ ಇಲ್ಲ ನಾವು. ಹೊಸ್ದಾಗಿ ಅಪ್ಲೈ ಮಾಡೋಕೆ ಹೋದರೆ ಕಾರ್ಡ್ ಐತೆ ಅಂತ ತೋರಿಸ್ತಾ ಇದೆ. ನಾವೀಗ ಹೆಂಗೆ ಮಾಡಬೇಕು ಸರ್, ಏನು ಮಾಡಬೇಕು ಸರ್? ಈ ಥರ ಮಾಡಬಾರ್ದು ಸರ್. ನಮ್ಮ ಕಿತ್ಬಿಟ್ಟು ಬೇರೆಯವರಿಗೆ, ಇಲ್ಲಿ ಸ್ವಂತ ಮನೆಯವರಿಗೆ, ಓನರ್ಗಳಿಗೆ ಬರುತ್ತೆ. ಅಪಾಯಿಂಟಲ್ಲಿರೋರು ತಗೋತಿದ್ದಾರೆ ರೇಷನ್ನ, ನಮಗೆ ಕೊಡ್ತಿಲ್ಲ ಸರ್. ನಾವು ಗಾರ್ಮೆಂಟ್ಸಲ್ಲಿ ಕೂಲಿ ಮಾಡ್ತಿದ್ವಿ, 10,000 ಸಂಬಳ ತಗೊಂಡು 6,000 ಬಾಡಿಗೆ ಕಟ್ಟಬೇಕು ಮನೆಗೆ. 4,000ದಲ್ಲಿ ಕಾಲೇಜ್ ಫೀಸ್ ಕಟ್ಕೊಂಡು ನಾವು ಹೆಂಗೆ ಸರ್ ಜೀವನ ಮಾಡೋದು? ಅದ್ರಲ್ಲಿ ಕೊಡೋದು 3 kg ಅಕ್ಕಿನೂ ಇಲ್ದಂಗೆ ಮಾಡಿದ್ದಾರೆ. ನಾವು ಹೆಂಗೆ ಜೀವನ ಮಾಡಬೇಕು? ಅವ್ರು ಸಿದ್ದರಾಮಯ್ಯನವ್ರು ಹೇಳಿ ತಗೊಳ್ರಿ. ಹೋಗಿ ಅಲ್ಲಿ ಇದು ಕೇಳಿದ್ರಲ್ಲ ಅರಸೀಕೆರೆಯಲ್ಲಿ, ಏನು ಹೇಳಿದ್ರು ಅವರು? ಇಲ್ಲೇನು ಇಲ್ಲ, ಹಾಸನಕ್ಕೆ ಹೋಗಿ ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಹೋಗಿ ಅಲ್ಲಿ ಏನು ಇನ್ಕಮ್ ಇಲ್ಲ ಅಂತ ತಗೊಂಬನ್ನಿ ಫಾರಮು ಅಂತಂದರು. ಅಲ್ಲೋಗಿ ಪಾನ್ ಕಾರ್ಡ್ ಕೊಟ್ಟು ಚೆಕ್ ಮಾಡಿಸಿದ್ವಿ ಸರ್ ನಾವು. ನಿಮ್ಮದೇನು ಇಲ್ಲಮ್ಮ ಇಲ್ಲಿ ಡೀಟೇಲ್ಸು, ನಿಮ್ಮ ತಾಲೂಕಿಗೆ ಹೋಗ್ರಿ ಅಂತ ಅವರು ವಾಪಸ್ ಕಳಿಸಿದ್ರು ಸರ್. ಅದೇ ನಿಮ್ಮ ತಾಲೂಕಲ್ಲಿ ವಿಚಾರಿಸಿ, ಅಲ್ಲೇ ಹೋಗಿ ದಬಾಯಿಸ್ರಿ, ನೀವು ಫುಡ್ ಆಫೀಸಿಗೆ ಹೋಗಿ ದಬಾಯಿಸ್ರಿ, ಇಲ್ಲೇನು ಇಲ್ಲ ನಿಮ್ಮದು ಡೀಟೇಲ್ಸು, ಯಾವ ಇನ್ಕಮ್ಮು ಇಲ್ಲ. ನೋಡಿದ್ರು ಸರ್ ಅವ್ರು ಪಾನ್ ಕಾರ್ಡ್ ಹಾಕಿ, ಅಲ್ಲೇನು ಇಲ್ಲ, ನಂದು ಇನ್ಕಮ್ ಏನಾನ ಇದ್ರೆ ಅಲ್ವಾ ತೋರ್ಸೋಕ್ಕೆ. ಅವರು ಏನು ಇಲ್ಲ ಇನ್ಕಮ್ ನಂದು ಸರ್. ಇಲ್ಲ ಹೋಗಮ್ಮ, ಏನು ಕೊಡಲ್ಲ ನಾವು, ನಿಮ್ಮದೇನು ಇಲ್ಲ ಅಂತ ವಾಪಸ್ ಕಳಿಸಿದ್ರು ಸರ್. ನಾವು ಓಡಾಡಿ ಕೆಲಸಕ್ಕೆ ರಜೆ ಹಾಕಿ ತಿರುಗ್ತಾ ಇದ್ದೀನಿ ಸರ್. ನನ್ನ ರೇಷನ್ ಕಾರ್ಡ್ ಇಲ್ಲ ನನಗೆ. ಅಲ್ಲಿ ಅರಸೀಕೆರೆಗೆ ಹೋಗಿ ಅಪ್ಲೈ ಕೊಟ್ಟು ಬಂದಿದ್ದೀವಿ ಸರ್. ಫಾರಮ್ ಕೊಟ್ಬಿಟ್ಟು ಹೋಗಿ, ಅಪ್ಲಿಕೇಶನ್ ಕೊಟ್ಬಿಟ್ಟು ಹೋಗಿ ನೋಡೋಣ ಅಂತ ಇಸ್ಕೊಂಡು ವಾಪಸ್ ಕಳಿಸಿದ್ದೆ ಸರ್. 2 ಸಲ ಹೋಗೋಗಿ ಅಪ್ಲಿಕೇಶನ್ ಹಾಕಿ ಬಂದಿದ್ದೀವಿ. ನಮ್ಮದೇನು ಇಲ್ಲ ಅಂತ ಹೇಳಿದ್ರು ನಮಗಿಲ್ಲ ಸರ್. ಏನು ಮಾಡ್ಬೇಕು ನಾವು? ರೇಷನ್ ಕಾರ್ಡ್ ಬೇಕೇ ಬೇಕು ಸರ್ ನನಗೆ. ಏನು ಮಾಡಬೇಕು ಅಂತ ಹೇಳಿ, ಅವರೇ ಹೇಳಿ ಬೇಕಿದ್ರೆ, ಇಂಥದ್ದು ಮಾಡಿ ಅಂದರೆ ಅಂಥದ್ದೇ ಮಾಡೋಣ ಸರ್. ಏನು ಮಾಡಿದೆ, ಸುಮ್ಮನೆ ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ, ಏನು ಮಾಡ್ಬೇಕು ಹೇಳಿ ಸರ್? ಹಾಂ, ಅಲ್ವಾ ಸರ್, ಸರ್ವೆ ಮಾಡಲಿ, ಕ್ಯಾನ್ಸಲ್ ಮಾಡಲಿ, ನಾವು ಬೇಡನಲ್ಲ, ಇದ್ದರ್ದ ಮಾಡಲಿ. ನಮ್ದು ಏನೈತೆ ಅಂತ ಅವ್ರು ತೋರಿಸ್ಲಿ ಬೇಕಿದ್ರೆ, ಇನ್ಕಮ್ ಇಂಥದ್ದಿದೆ ಅಂತ ನಾವು ಒಪ್ಕೋತೀವಿ ಸರ್. ಏನೂ ಇಲ್ಲ ಸರ್. ನಾನು ಸಿಂಗಲ್ ಪೇರೆಂಟ್, ಬೆಂಗಳೂರಲ್ಲಿ 13 ವರ್ಷದಿಂದ ಗಾರ್ಮೆಂಟ್ಸಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲೇ ನಮ್ಮ ಏರಿಯಾದಲ್ಲೇ ಇರೋ 20ನಲ್ಲೇ ಕೆಲಸ ಮಾಡ್ತಾಯಿದ್ದೀನಿ, ಶಾಯಿ 20ನಲ್ಲಿ. ಬಂದು ವಿಚಾರಿಸ್ಲಿ ಸರ್ ಬೇಕಿದ್ರೆ. ನಮ್ಗೆ ಊರಲ್ಲೂ ಏನೂ ಇಲ್ಲ ಸರ್, ಊರಲ್ಲಿ ಏನೂ ಇಲ್ಲ ಅಂತಲೇ ಬೆಂಗಳೂರಿಗೆ ಬಂದಿದ್ದು. ಹೆಂಗೆ ಸರ್ ನಾವು ಜೀವನ ಮಾಡೋದು? ಹ್ಞೂ ಸರ್, ಕೊಡ್ತಿರೋದು 6 kg ಅಕ್ಕಿ, ಅದಕ್ಕೂ ಬೆಳಗಿನ ಜಾವನೇ ಹೋಗಿ ನಿಂತ್ಕೋಬೇಕು. ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ರಶ್ಶು ಜನ ಅಂತ ಗೊತ್ತು. ಡ್ಯೂಟಿಗೆ ಬೇರೆ ಹೋಗಬೇಕು ನಾವು. 8 ಗಂಟೆಗೆ ಹೋಗಿ ಬೆಳಗಿನ ಜಾವದಿಂದ ನಿಂತ್ಕೊಂಡ್ರು 8 ಗಂಟೆ ಆದರೂ ಅಕ್ಕಿ ಕೊಡಲ್ಲ ನಮಗೆ. ಇರೋದ್ರಲ್ಲೂ ಕಾರ್ಡ್ ಕ್ಯಾನ್ಸಲ್ ಅಂತ 3 ತಿಂಗಳಿಂದ ವಾಪಸ್ ಕಳಿಸಿದ್ದಾರೆ ಸರ್ ನಮಗೆ.